ಕ್ಷೇತ್ರದಲ್ಲಿ ಬಿಜೆಪಿಗೆ JDS ಇಂದ ನೇರವಾಗಿ ಸಹಾಯ ಆಗಿದೆ. ಈ ವೋಟಿಂಗ್ ಪ್ಯಾಟರ್ನ್ ನೋಡಿದ್ರೆ ಗೊತ್ತಾಗುತ್ತೆ. JDS ಎಲ್ಲಿ ಅಸ್ತಿತ್ವದಲ್ಲಿ ಇಲ್ಲ ಸಂಪೂರ್ಣವಾಗಿ ಆ ಭಾಗಗಳಲ್ಲಿ ಕುಸಿದೋಗಿದ್ದಾರೆ ಬಿಜೆಪಿಯವರು. ಈ ಕಲ್ಯಾಣ ಕರ್ನಾಟಕದಲ್ಲಿ JDS ಗಳೊಂದು ಸೀಟ್ ಗೆದ್ದಿರಬಹುದು ವಿಧಾನಸಭೆಯಲ್ಲಿ, ಆದರೆ ಅದು ವೈಯಕ್ತಿಕ ವರ್ಚಸ್ಸಿಂದ ಗೆದ್ದಿರೋದು, ಪಕ್ಷ ಅಂತೇನಲ್ಲಿ ಇಲ್ಲ ಅಲ್ಲಿ. ಮತ್ತೆ ಮುಂಬೈ ಕರ್ನಾಟಕ ಅಥವಾ ಮತ್ತು ಅವರುಗಳು JDSನ ನಾಯಕರುಗಳ ಮಾತನ್ನು ಕೂಡ ಕೇಳೋ ಸ್ಥಿತಿಯಲ್ಲಿ ಇರಲಿಲ್ಲ, ಈ ಲೋಕಸಭಾ ಸ್ಥಿತಿಯಲ್ಲಿ ಇರಲಿಲ್ಲ. ಆಮೇಲೆ ಕಿತ್ತೂರು ಕರ್ನಾಟಕ ಅಂತ ಏನು ಕರಿತೀವಿ, ಅಲ್ಲಿ JDS ಅವಶ್ಯಕತೆ ಬಿಜೆಪಿಗೆ ಇರಲಿಲ್ಲ. ಅಲ್ಲಿ ಅದು ಬಿಜೆಪಿ ಕಾಂಗ್ರೆಸ್ ನೋಡು ನೇರ ಹಣಾಹಣಿ ಇರುವಂಥ ಕ್ಷೇತ್ರ. ಆ ರೀತಿ ಪರಿಸ್ಥಿತಿ ಇದೆ. ಈ ಕಾರಣದಿಂದ ಖರ್ಗೆ ಅವರ ಕೈ ಇದರಲ್ಲಿ ಮೇಲಾಗುತ್ತೆ. ಯಾಕೆಂದರೆ ಕೇಂದ್ರದಲ್ಲಿ ಖರ್ಗೆ ಅವರ ನೇತೃತ್ವದಲ್ಲಿ ಇಂಡಿಯಾ ಎಲೆಕ್ಷನನ್ನು ಫೈಟ್ ಮಾಡಿತ್ತು. ಖರ್ಗೆ ಅವ್ರನ್ನ PM ಕ್ಯಾಂಡಿಡೇಟ್ ಅಂತ ಅವರನ್ನು ಅನೌನ್ಸ್ ಮಾಡಿರಲಿಲ್ಲ, ಬಟ್ ಅವರೇ ಇಂಡಿಯಾ ಒಕ್ಕೂಟದ ಮುಖ್ಯಸ್ಥರಾಗಿದ್ದರು. ಹೌದು. ಆದ್ದರಿಂದ ಈ ಥರದ ಪರ್ಫಾರ್ಮೆನ್ಸ್ ಆಗಿರೋದ್ರಿಂದ ಸಹಜವಾಗಿ ಅವರ ವರ್ಚಸ್ ಜಾಸ್ತಿ ಆಗುತ್ತೆ. ಅವರ ಸ್ವಂತ ರಾಜ್ಯದಲ್ಲಿ ಅವರ ಪ್ರದೇಶದಲ್ಲಿ ಕಾಂಗ್ರೆಸ್ಸು ಸ್ವೀಪ್ ಮಾಡಿದೆ. ಆದ್ದರಿಂದ ಇನ್ನು ಮುಂದೆ ಕರ್ನಾಟಕ ಸರ್ಕಾರದಲ್ಲಿ ಖರ್ಗೆ ಅವರ ಮಾತು ಭಾಳ ನಡೆಯುತ್ತೆ. ಇನ್ನೊಂದು ಬಳ್ಳಾರಿಯಲ್ಲಿ ನಾಗೇಂದ್ರ ಅವ್ರ ರಾಜೀನಾಮೆಗೆ ಒತ್ತಡ ಬರ್ತಾ ಇತ್ತು. ತುಕಾರಾಮ್ ಅವರನ್ನ ಭರ್ಜರಿಯಾಗಿ ಗೆಲ್ಲಿಸಿ ನಾಗೇಂದ್ರ ಅವರೀಗ ತನ್ನನ್ನು ತೆಗಿಬಾರ್ದು ಅಂತ ಹೇಳ್ತಾರೆ ಇವ್ರ ಹತ್ರ ಬಂದ್ಕೊಂಡು. ಬಹುಶಃ ಅವ್ರನ್ನ ರಾಜೀನಾಮೆ ಕೊಡಿ ಅಂತ ಕೇಳೋ ಪರಿಸ್ಥಿತಿಯಲ್ಲಿ ಕೂಡ ಇವರಿಲ್ಲ ಈಗ. ಅಂದರೆ ಹಗರಣ ಮತ್ತು ಎಲೆಕ್ಷನ್ನು ಬೇರೆ ಬೇರೆ. ಹೌದು. ಆದರೆ ಆ ಪರಿಸ್ಥಿತಿ ಇವರು ಉಂಟು ಮಾಡಿದ್ದಾರೆ. ಆ ರೀತಿ ಪರಿಸ್ಥಿತಿ ಇದರಲ್ಲಿದೆ. ಇನ್ನೊಂದು ನೀವು ಕೇಳಿದ್ರಿ, ಪಕ್ಕದ ಆಂಧ್ರದಲ್ಲಿ ಹೌದು ಈ ಸಲ 82-83% ವೋಟ್ ಆಗಿತ್ತು. ಆದ್ದರಿಂದ ಇದು ಆ್ಯಂಟಿ ಇನ್ಕ್ಯುಂಬೆನ್ಸಿ ವೋಟ್ ಅಂತ ಗೊತ್ತಾಯ್ತು ಇವತ್ತಿನ ರಿಸಲ್ಟ್ ನೋಡಿದ್ರೆ. ಅಲ್ಲಿ ಚಂದ್ರಬಾಬು ನಾಯ್ಡು ಅವರು ಸ್ವೀಪ್ ಮಾಡ್ತಾರೆ ಅಂತ ಪ್ರಶಾಂತ್ ಕಿಶೋರ್ ಹೇಳಿದರು. PK ಅಲ್ಲಿ ಆಗಿರೋದು ಅದರ್ PK ಇದಾರಲ್ಲ, ಪವನ್ ಕಲ್ಯಾಣಿಂದ ಆಗಿರೋದು. ಈ ಪವನ್ ಕಲ್ಯಾಣ್ ಅವರಿಂದಾಗಿ ಈ ಥರ ಸೀಟ್ಗಳು ಬರಲಿಕ್ಕೆ ಸಾಧ್ಯ ಆಗಿದ್ದು ಮತ್ತು ಸ್ವೀಪ್ ಮಾಡಲಿಕ್ಕೆ ಸಾಧ್ಯ ಆಗಿದ್ದು. ಚಂದ್ರಬಾಬು ನಾಯ್ಡು ಅವರಂತರ ಹೀಸ್ ಲೈಕ್ ಎ ಕ್ಯಾಟ್, ಹಿ ಹ್ಯಾಸ್ ಗಾಟ್ 9 ಲೈವ್ಸ್. ಅವರು 2004ರಲ್ಲಿ ಸೋತರು, 2009ರಲ್ಲಿ ಸೋತರು, ಅವರು ರೈಟ್ ಆಫ್ ಮಾಡಿದ್ರು. 14ರಲ್ಲಿ ವಾಪಸ್ ಬಂದರು, 19ರಲ್ಲಿ ಸೋತರು, ಮತ್ತೆ ರೈಟ್ ಆಫ್ ಮಾಡಿದ್ರು. ಅವರು ಸುಮ್ಮನೆ ಕೂತ್ಕೊಂಡಿದ್ದವ್ರನ್ನ ಕರ್ಕೊಂಡೋಗಿ ಜೈಲಿಗೆ ಹಾಕಿ ಅವ್ರ ಮೇಲೆ ಕೇಸ್ ಹಾಕಿ ಅವ್ರನ್ನ ಅಲ್ಲಿ ಇಲ್ಲಿ ಓಡಾಡಿಸಿ ಅವ್ರನ್ನ ರಿಲೆವೆಂಟ್ ಮಾಡಿದ್ರು ಜಗನ್ಮೋಹನ್ ರೆಡ್ಡಿ. ಮತ್ತು ಅವರಂತರ ಭಾಳ ಟೆನಾಸಿಟಿ ಇರುವಂಥ ಮನುಷ್ಯ. ಅವ್ರು ಸುಮ್ಮನೆ ಕೂತ್ಕೊಳ್ಳಿಲ್ಲ. ಅವರು ಪವನ್ ಕಲ್ಯಾಣ್ ಕರ್ಕೊಬಂದು ಅವರು ಸೇರಿಸ್ಕೊಂಡು BJP ಜೊತೆ ವಾಪಸ್ ಹೋಗ್ತಾರೆ ಅಂತ ಯಾರೂ ಅಂದ್ಕೊಂಡಿರಲಿಲ್ಲ. ಮತ್ತೆ ವಾಪಸ್ ಹೋಗಿ BJPಗೆ ಮೈತ್ರಿ ಮಾಡಿಕೊಂಡು ಅವರು ಜಗನ್ನನ್ನು ಅತ್ಯಂತ ಹೀನಾಯವಾಗಿ ಸೋಲಿಸಿದಾರಲ್ಲ ಆಂಧ್ರದಲ್ಲಿ. ಆದ್ದರಿಂದ ಅದೊಂದು ದೊಡ್ಡ ಸಾಧನೆ. ಮತ್ತು ಈ ಸರ್ಕಾರ ಸಮ್ಮಿಶ್ರ ಸರ್ಕಾರ ಆಗುವ ಲಕ್ಷಣ ಎಲ್ಲ ಕಾಣ್ತಾ ಇರೋದ್ರಿಂದ 99ರಲ್ಲಿ ಚಂದ್ರಬಾಬು ನಾಯ್ಡು ಕಿಂಗ್ ಮೇಕರ್ ಆಗಿದ್ರು. ಅದೇ ಪರಿಸ್ಥಿತಿ ಮತ್ತಾಗೋ ಸಾಧ್ಯತೆ ಇದೆ. ಇನ್ನೊಂದು ಒರಿಸ್ಸಾದಲ್ಲಾಗಿರುವಂಥದ್ದು, ನವೀನ್ ಪಟ್ನಾಯಕ್ ಅವರು ಈ ಸಲ ಅಲ್ಲಿ ಹೀನಾಯವಾಗಿ ಸೋಲ್ತಾ ಇದ್ದಾರೆ. ಹೌದು. ಆಮೇಲೆ ಅಲ್ಲಿ ಎಲ್ಲರೂ ಪಾಂಡಿಯನ್ ಇದಾರಲ್ಲ ಅವರ ಸೆಕ್ರೆಟರಿ, ರಾಜೀನಾಮೆ ಕೊಟ್ಟವರು, ಅವ್ರನ್ನೇ ದೊಡ್ಡ ಹೊಣೆಗಾರನ್ನು ಮಾಡ್ತಾ ಅವ್ರನ್ನ ಕರ್ಕೊಂಡ್ಬಂದಿದ್ದಕ್ಕೆ ಅಂತ ಮಾಡ್ತಾ ಇದ್ದಾರೆ. ಮತ್ತು ತಮಿಳುನಾಡಲ್ಲಿ BJP ಸೋಲಿಕ್ಕೆ ಎಲ್ಲರೂ ಅಣ್ಣಾಮಲೈ ಕಾರಣ ಅಂತ ಹೇಳ್ತಾ ಇದ್ದಾರೆ. ಯಾಕೆಂದರೆ ಅಣ್ಣಾಮಲೈ ಅವರು ಪಕ್ಷದ ಭಾರಿ ದೊಡ್ಡ ಹವಾವನ್ನೇ ಕ್ರಿಯೇಟ್ ಮಾಡಿದ್ರು. ಆದರೆ ಚುನಾವಣಾ ಫಲಿತಾಂಶ ನೋಡಿದ್ರೆ ಯಾವುದೇ ಇದು ಬಂದಿಲ್ಲ ಅವರಿಗೆ. ಆದರೆ ಕೇರಳದಲ್ಲಿ ಅಕೌಂಟ್ ಓಪನ್ ಮಾಡಿ BJP ಒಂದು ದೊಡ್ಡ ಸಾಧನೆ ಮಾಡಿದೆ ಅವರು. ತ್ರಿಶೂರ್ನಲ್ಲಿ ಸುರೇಶ್ ಗೋಪಿ ಗೆದ್ದಿದ್ದಾರೆ. ಕೇರಳದಲ್ಲಿ ಅವರು ಅಕೌಂಟ್ ಓಪನ್ ಮಾಡಿರೋದು ಅಸೆಂಬ್ಲಿಯಲ್ಲಿ ಒಂದು ಸಲ ನೇಮಮಲ್ಲಿ ಗೆದ್ದಿರೋದನ್ನು ಬಿಟ್ಟರೆ ಲೋಕಸಭೆಯಲ್ಲಿ ಗೆದ್ದಿರೋದು ದೊಡ್ಡ ಸಾಧನೆ. ಅದು ಮತ್ತೆ ಕಮೆಂಡಬಲ್ ಅವರು ಮಾಡಿರೋದು. ಮತ್ತೆ ತಿರುವನಂತಪುರಂನಲ್ಲಿ ರಾಜೀವ್ ಚಂದ್ರಶೇಖರ್ ಲೀಡಲ್ಲಿ ಇದ್ದಾರೆ. ಅವ್ರು ಗೆದ್ರೆ ಗೊತ್ತಿಲ್ಲ. ಈಗ ಸದ್ಯದ ಟ್ರೆಂಡ್ ಪ್ರಕಾರ ಕಾಂಗ್ರೆಸ್ ತರೂರ್ ಅವರು ಬರ್ತಾ ಇದ್ದಾರೆ ಮುನ್ನಡೆಯಲ್ಲಿ. ಬಟ್ ಅವ್ರು ಗುಡ್ ಫೈಟ್ ಕೊಟ್ಟಿದ್ದಾರೆ. ಯಾಕೆಂದ್ರೆ ಅವರು ಅಲ್ಲಿಂದ ಇದು ಅಲ್ಲೇನು ಇದ್ದವರಲ್ಲ, ಅವ್ರು ಇಲ್ಲಿಂದ ಹೋದವರು. ಮತ್ತೆ ಸಡನ್ ಆಗಿ ಅವ್ರನ್ನ ಹೋಗಿ ನೀವು ಕೇರಳ ಮೂಲದವರನ್ನು ಕೇರಳದಿಂದ ಕೊಟ್ಟಿದ್ದಾರೆ. ಮತ್ತೆ ಅದು ಸುಲಭ ಕೂಡ ಅಲ್ಲ ಆ ರೀತಿ ಫೈಟ್ ಕೊಡೋದು. ಅಣ್ಣಾಮಲೈ ಅವರು ನನಗೆ ಗೊತ್ತಿರೋ ಕಡಿಮೆ ಹೋಟೆಲ್ ಸೋತಿದ್ದಾರೆ ಕೊಯಂಬತ್ತೂರಿನಲ್ಲಿ. ಬಟ್ ಆದರೆ ಅಲ್ಲಿ ಸೋತಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಿರೀಕ್ಷೆ ಮಾಡಿದಾಗೆ ಇಂಡಿಯಾ ಅಲಯನ್ಸ್ಗೆ ಜಾಸ್ತಿ ಸೀಟ್ ಬಂದಿದೆ. ಶರದ್ ಪವಾರ್, ಉದ್ಧವ್ ಠಾಕ್ರೆ ಮತ್ತು ಕಾಂಗ್ರೆಸ್ನವ್ರು ಸೇರಿಕೊಂಡು ಅದನ್ನು ನಿರೀಕ್ಷೆ ಮಾಡಿದ್ರು. ಈ ಸರ್ಕಾರವನ್ನು ಮಹಾರಾಷ್ಟ್ರದ 2 ಪ್ರಮುಖ ಕುಟುಂಬಗಳು, ಇಬ್ಬರು ಮರಾಠರು. ಒಂದು ಶರದ್ ಪವಾರ್ ಅವರದ್ದು, ಇನ್ನೊಂದು ಬಾಳಾ ಠಾಕ್ರೆ ಅವರ ಫ್ಯಾಮಿಲಿ. ಅದನ್ನು ಇವರು ಒಡೆದ್ರು ಅನ್ನೋದೇ ದೊಡ್ಡ ವಿಷಯ ಆಗಿತ್ತು. ಮತ್ತು ಸಂವಿಧಾನ ಬದಲಾವಣೆ ಮಾಡ್ತಾರೆ ಅನ್ನೋದು ಕೂಡ ದೊಡ್ಡ ವಿಷಯ ಆಗಿತ್ತು. ಯಾಕೆಂದರೆ ಈ ದಲಿತ್ ಅವೇರ್ನೆಸ್ಸು ತುಂಬ ಸ್ಟ್ರಾಂಗ್ ಆಗಿದೆ. ಉತ್ತರ ಪ್ರದೇಶ ರಿಸಲ್ಟ್ ನೋಡಿದ್ರೆ ಮಾಯಾವತಿಗೆ ವೋಟ್ ಹಾಕ್ತಾ ಇದ್ದಂಥ ದಲಿತರುಗಳು ಈ ಸಲ ಸಂಪೂರ್ಣವಾಗಿ ಸಮಾಜವಾದಿ ಪಾರ್ಟಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಂಗೆ ಕಾಣ್ತಾ ಇದೆ. ಅವ್ರದ್ದು ಮತ್ತು ಯಾದವರ ಓಟು ಮತ್ತು ಮುಸ್ಲಿಂ ಓಟ್ಗಳು ಸೇರಿಕೊಂಡು ಈ ಪ್ರಮಾಣದ ರಿಸಲ್ಟ್ ಬಂದಿತ್ತರ. ಸಂವಿಧಾನ ಬದಲಾವಣೆ ಬಹಳ ಕೂಡ. ಯಾಕೆಂದ್ರೆ ನಾನು ಚಾಮರಾಜನಗರದಲ್ಲಿ ಓಡಾಡ್ತಾ ಇದ್ದೆ ಎಲೆಕ್ಷನ್ಗಿಂತ ಮೊದಲು. ನಾನು ಚಾಮರಾಜನಗರ ಹತ್ರ ಹೋದಾಗ ಒಂದು ಹಳ್ಳಿನಲ್ಲಿ ಒಬ್ಬ ರೈತನಂದ್ರೆ ಅದೇ ವಿಷಯ ಹೇಳ್ದ, ಸಂವಿಧಾನ ಭಾಳ ದೊಡ್ಡ ವಿಷಯ ಅಂತ. ನಾನು ಒಬ್ಬರಿಗೆ ಹೇಳಿದೆ, ಚಾಮರಾಜನಗರ ಸೀಟನ್ನು ಕಾಂಗ್ರೆಸ್ ಅವರು ಕನಿಷ್ಠ 1 ಲಕ್ಷ ಲೀಡಲ್ಲಿ ಗೆಲ್ತಾರೆ ಈ ಸಲ. ಬೇಕಿದ್ರೆ ನಾನು ಇವತ್ತೇ ಬರ್ಕೊಡ್ತೀನಿ ನಿನಗೆ. ಯಾಕೆಂದ್ರೆ ಸಂವಿಧಾನದ ಬಗ್ಗೆ ರೈತರೆಲ್ಲ ಮಾತಾಡ್ತಾ ಇದ್ದಾರೆ ಅಂದರೆ ಗ್ಯಾರಂಟಿ ಅದೇ ಥರದಲ್ಲೇ ಓಟ್ ಹಾಕ್ತಾರೆ ನೋಡ್ತಾರೆ ಅಂತ. ಅದೇ ಥರದ ಫಲಿತಾಂಶ ಕೂಡ ಬಂದಿದೆ ಅಲ್ಲಿ ಕೂಡ. ಇದೊಂದು ದೊಡ್ಡ ವಿಷಯ ಆಗಿತ್ತು. ಮತ್ತು ವೆಸ್ಟ್ ಬೆಂಗಾಲ್ನಲ್ಲಿ ಭಾರಿ ಅಪ್ಸೆಟ್ ಆಗುತ್ತೆ ಮಮತಾ ಬ್ಯಾನರ್ಜಿ ಅವರಿಗೆ ಅಂತ, ಅದು ಆಗಿಲ್ಲ ಅಲ್ಲಿ. ಹೌದು. ಆದರೆ ಬೇರೆ ರಾಜ್ಯಗಳಲ್ಲಿ ಈಗ ರಾಜಸ್ಥಾನದ್ದು ಕೂಡ ಒಂದು ದೊಡ್ಡ ಇದು 4 ರಿಂದ 6 ಸೀಟ್ ಬರುತ್ತೆ ಅಥವಾ 4 ಸೀಟ್